ಹುಬ್ಬಳ್ಳಿ ಧಾರವಾಡ ಪಾಲಿಕೆಗೆ ಆಗ್ತಾ ಇದೆಯಾ ತೆರಿಗೆ ಮೋಸ? ಕೆಲವರ ಭಂಡತನದಿಂದ ಬಡವಾಗ್ತಾ ಇದೆಯಾ ಸ್ಥಳೀಯ ಸಂಸ್ಥೆ? ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ತೆರಿಗೆ ರೂಪದಲ್ಲಿ ಬರಬೇಕಾಗಿದ್ದಂಥ 2 ಕೋಟಿ ರಾಜ್ಯದ 2ನೇ ದೊಡ್ಡ ಪಾಲಿಕೆ ಆದರೂ ಕೂಡ ತೆರಿಗೆ ಸಂಗ್ರಹ ಅಷ್ಟಕ್ಕಷ್ಟೇ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಕೆಲವು ಕಡೆ ಸೋರಿಕೆ ಆಗ್ತಾ ಇದ್ರೆ, ಇನ್ನೂ ಕಡೆ ತೆರಿಗೆ ವಂಚನೆ ಮಾಡುವಂಥ ಕೆಲಸವೂ ಕೂಡ ನಡೀತಾ ಇದೆ ಅಂತ. ತೆರಿಗೆ ವಂಚಕರಿಂದ ಕೋಟ್ಯಂತರ ರೂಪಾಯಿ ತೆರಿಗೆ ಹಣ ಸಂಗ್ರಹಿಸಲು ಸರ್ಕಸ್ ಮಾಡಲಾಗ್ತಾ ಇದೆ. ಪಾಲಿಕೆಗೆ ನಿರೀಕ್ಷಿತ ಮೊತ್ತ ಬಾರದ ಕಾರಣಕ್ಕಾಗಿ ಅಭಿವೃದ್ಧಿಯು ಕುಂಠಿತ ಆಗ್ತಾ ಇದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ತೆರಿಗೆ ವಸೂಲಿ ಆಗ್ತಾ ಇದೆ. ಪಾಲಿಕೆ ಅಧಿಕಾರಿಗಳು, ಆಯುಕ್ತರು ಜೊತೆಗೆ ಅಧಿಕಾರಿಗಳು 26 ಕೋಟಿ ರೂಪಾಯಿ ಮೊತ್ತದ ತೆರಿಗೆ ಹಣವನ್ನು ಬಾಕಿ ಉಳಿಸೋದಂದ್ರೆ ಅತ್ಯಂತ ಖೇದಕರ ಸಂಗತಿ ಇದು. ಬಹುಶಃ ಅಧಿಕಾರಿಗಳಿಗೆ ಅವರ ಕೆಲಸವನ್ನು ಮರೆತು ಅವರು ಬೇರೆ ಕಡೆ ಗಮನ ಹರಿಸೋದು ಕಾಣುತ್ತೆ. ಈಗ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿಗೆ ಸಾಕಷ್ಟು ಸಮಸ್ಯೆಗಳಿದಾವೆ. ಇವತ್ತು ಸಾಕಷ್ಟು ಜನ ಸಾಕಷ್ಟು ಕಡೆ ಕೆಲಸಗಳಾಗಬೇಕು. ಒಂದು ಕಡೆ ನೀವು ಫ್ಲೈಓವರ್ ಮಾಡ್ತಿದ್ರಿ, ಜನಕ್ಕೆ ಭಾಳ ಅನುಕೂಲ ಆಗೈತಿ. ಧೂಳ ಎಲ್ಲ ಕಡೆ ಎಲ್ಲ ಕಡೆ ತಗ್ಗು ಧೂಳ, ರೋಡಿನ ವ್ಯವಸ್ಥೆ ಆಗಿಲ್ಲ, ಹಾಗೂ ಸಂಪರ್ಕದ ರೋಡ್ಗಳನ್ನು ಸಹಿತ ಮಾಡಿಲ್ಲ. ಜೊತೆಗೆ ಸಾಕಷ್ಟು ಕೆಲಸಗಳು ಹುಬ್ಬಳ್ಳಿ ಧಾರವಾಡಕ್ಕೆ ಆಗಬೇಕಾಗಿತ್ತು. ನಾವು ಒಂದು ಕಡೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿ ಧಾರವಾಡ ಅಂತ ಹೇಳ್ತೇವೆ. ಒಂದು ಕಡೆ ಧೂಳಯುಕ್ತ ಊರಂತ ಎಲ್ಲ ಸಾರ್ವಜನಿಕ ಮಾತಾಡ್ತಾರೆ. ಇವತ್ತು ಎಲ್ಲಿ ನೋಡ್ತೀರಿ ತೆಗ್ಗು ದಿನಗಳು ಧೂಳ. ಅಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆ ನೀವು ಸರ್ಕಾರಕ್ಕೆ ಅನುದಾನ ಕೊಟ್ಟಿಲ್ಲ, ಇನ್ನೂ ಪ್ಯಾಕೇಜ್ ಕೊಡಿ, ದುಡ್ಡು ಕೊಡ್ರಿ ಅಂತ ಕೇಳ್ತೀರಿ. ಇಲ್ಲಿ ನೀವು ಬರಬೇಕಾದ ಹಣ 22 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡ್ರಿ. ಇದರ ಅರ್ಥ ಏನದು? ನೀವು ಅತ್ಯಂತ ನಿರ್ಲಕ್ಷ್ಯ ಮಾಡ್ತೀರಿ. ಜೊತೆಗೆ ಇಲ್ಲಿ ವ್ಯವಸ್ಥಿತವಾಗಿ ಅಧಿಕಾರಿಗಳ ಕೆಲಸ ಮಾಡತ್ತಿಲ್ಲ, ಬೇಜವಾಬ್ದಾರಿ ಥರ ತೋರ್ತಾರಂತ ಅರ್ಥ ಇದು.